ಹಲೋ ಆಲ್. ಇದು ಡಾಕ್ಟರ್ ಶ್ರೀವತ್ಸ ಉಪಾಧ್ಯಾಯ, ರಾಮಿಯಾ ಅಲೀನಾ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೆಂಟ್ ಅಂಡ್ ಡಯಾಬಿಟಾಲಜಿಸ್ಟ್. ಇವತ್ತು ಸ್ಟ್ರೆಸ್ ಅಲ್ಸರ್ ಅಥವಾ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಬಗ್ಗೆ ನಾವು ಅದರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳುವಂತ ವಿಡಿಯೋವನ್ನ ನಾವು ರೆಕಾರ್ಡ್ ಮಾಡ್ತಾ ಇದ್ವಿ. ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಥವಾ ಸ್ಟ್ರೆಸ್ ಅಲ್ಸರ್ಸ್ ಅಂತ ಕಾಮನ್ ಆಗಿ ನಾವು ಕರೆಯುವಂತಹ ರೋಗ ಅಥವಾ ಜಠರದಲ್ಲಿ ಆಗುವಂತಹ ಹುಣ್ಣು ಅಂತ ನಾವೇನ್ ಕರಿತೀವಿ, ತೊಂದರೆ ಇತ್ತೀಚೆಗೆ ಬಹಳಷ್ಟು ಜನರನ್ನ ಕಾಡ್ತಾ ಇರುವಂತಹ ತೊಂದರೆ. ಅದು ಸಹ ಈಗಿನ ವೇಗದ ಜಗತ್ತಲ್ಲಿ ಇದೊಂದು ತುಂಬಾ ಕಾಮನ್ ಆಗಿ ಕಾಣಸಿಗುವಂತಹ ಒಂದು ಡಿಸೀಸ್ ಸ್ಟೇಟ್. ಇದರ ಮುಖ್ಯ ಕಾರಣಗಳು ಏನು ಅಂತ ಹೇಳಿದ್ರೆ, ಒಂದು ಮಾನಸಿಕ ಒತ್ತಡ ಇರ್ಬೋದು, ಅಥವಾ ನಿದ್ರಾವಸ್ಥೆಯಲ್ಲಿ ವ್ಯತ್ಯಾಸಗಳಿದ್ದಿರ್ಬೋದು, ಅಥವಾ ಎಚ್ ಪೈಲೋರಿ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾದ ಸೋಂಕು ಇದ್ದಿರಬಹುದು, ಅಥವಾ ಜೀವನ ಶೈಲಿಯಲ್ಲಿ ಬದಲಾವಣೆಗಳು, ಆಹಾರದ ವ್ಯತ್ಯಾಸಗಳು, ಅದರ ಜೊತೆಗೆ ಆಗುವಂತಹ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸಗಳು, ಇದೆಲ್ಲದೂ ಜೊತೆಯಾಗಿ ಒಂದು ಕಾರಣವಾಗಿ ನಮ್ಮ ರಕ್ತದಲ್ಲಿ ಕೆಲವೊಂದು ಕಿಣ್ವಗಳಾಗ್ಬೋದು, ಹಾರ್ಮೋನ್ಗಳನ್ನಾಗ್ಬೋದು, ಅದನ್ನ ಜಾಸ್ತಿ ಮಾಡಿಕೊಂಡು ನಮ್ಮ ಜಠರದಲ್ಲಿ ಉತ್ಪತ್ತಿಯಾಗುವಂತಹ ಆಸಿಡ್, ಆಮ್ಲವನ್ನ ಜಾಸ್ತಿ ಮಾಡ್ಕೊಂತ ಹೋಗುತ್ತೆ. ಈ ಆಸಿಡ್ ಅದರಿಂದ ಆಗುವಂತ ತೊಂದರೆಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಜಠರ ನ್ಯಾಚುರಲ್ ಆಗಿ ಸೆಲ್ಫ್ ಸಫಿಶಿಯಂಟ್ ಆಗಿರುತ್ತೆ. ಅದಕ್ಕೆ ಒಂದು ಮ್ಯೂಕೋಸಲ್ ಲೈನಿಂಗ್ ಅಂತ ನಾವು ಕರಿತೀವಿ. ಅದನ್ನ ಆ ಆಸಿಡ್ ಅಥವಾ ಆಮ್ಲವನ್ನ ತಡ್ಕೊಳ್ಳೋದಕ್ಕೆ ನಾರ್ಮಲ್ ಆಗಿ ಜಠರಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಈ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಥವಾ ಜಠರದ ಹುಣ್ಣಿನ ಕಾಯಿಲೆಯಲ್ಲಿ ಈ ಲೈನಿಂಗ್ ಅನ್ನುವಂಥದ್ದು ವ್ಯತ್ಯಾಸ ಆಗುತ್ತೆ, ಅಥವಾ ತುಂಬಾ ಕಂಟಿನ್ಯೂಸ್ ಆಗಿ ಇಡೀ ಪ್ರತಿದಿನ ಹಾಗೂ 24 ಗಂಟೆಗಳ ಸಮಯದಲ್ಲಿ ಎಲ್ಲಾ ಹೊತ್ತಿನಲ್ಲೂ ಆಸಿಡ್ ಸೆಕ್ರೇಷನ್, ಆಮ್ಲದ ಒಂದು ಸ್ರವಿಕೆ ಅನ್ನುವಂಥದ್ದು ಜಾಸ್ತಿ ಆಗುವಾಗ್ಲೂ ಅದರಿಂದಾಗಿಯೂ ಮ್ಯೂಕೋಸಲ್ ಲೈನಿಂಗ್ ನಲ್ಲಿ ಆಗುವಂತಹ ಕಿರಿಕಿರಿಯಿಂದಾಗಿ ಅಲ್ಲಿ ಅಲ್ಸರ್ ಅಥವಾ ಹುಣ್ಣುಗಳಾಗಿ ಬದಲಾವಣೆ ಆಗುತ್ತೆ. ಈ ಹುಣ್ಣಿನ ತೊಂದರೆಗಳು ಏನಿದೆ ಅದು ಬೇರೆ ಬೇರೆ ರೀತಿಯ ಸಿಂಪ್ಟಮ್ಸ್ ಅಥವಾ ಕ್ಲಿನಿಕಲ್ ಸಿಂಪ್ಟಮೆಟಾಲಜಿ ಅಂತ ಕರಿತೀವಿ. ರೋಗ ಲಕ್ಷಣಗಳಂತ ಕನ್ನಡದಲ್ಲಿ ನಾವು ಅದನ್ನ ಅನುವಾದ ಮಾಡಬಹುದು. ಅದನ್ನ ರೋಗ ಲಕ್ಷಣವಾಗಿ ಕಾಣಸಿಗುತ್ತೆ. ಮುಖ್ಯವಾಗಿ ಬಂದು ನಿಮ್ಮ ಹೊಟ್ಟೆ ನೋವು, ಮುಖ್ಯ ಭಾಗದಲ್ಲಿ ಹೊಟ್ಟೆಯ ಮೇಲ್ಭಾಗದ ಭಾಗ ಏನಿದೆ ಅದರಲ್ಲಿ ನೋವು ಕಾಣಸಿಗುತ್ತೆ. ಅದರ ಜೊತೆಗೆ ಹೊಟ್ಟೆಯಲ್ಲಿ ಊದ್ಕೊಳ್ಳುವಂಥದ್ದು, ಸ್ವಲ್ಪ ಊಟ ಮಾಡಿದ್ರು ನನ್ಗೆ ಹಸಿವು ಆಗ್ತಾ ಇಲ್ಲ, ಅಥವಾ ಬೇಗ ನನ್ನ ಜೀರ್ಣಶಕ್ತಿ ಕಡಿಮೆ ಆಗಿದೆ, ಅಥವಾ ನೋವು ಹೊಟ್ಟೆಯ ಮೇಲ್ಭಾಗದಲ್ಲಿರುವಂತ ನೋವು ಹಿಂದೆ, ಬೆನ್ನಿನ ಹಿಂದೆ ಅಥವಾ ಭುಜದ ಕಡೆಗೆ ಸ್ಪ್ರೆಡ್ ಆಗ್ತಾ ಇದೆ, ರೇಡಿಯೇಟ್ ಆಗ್ತಾ ಇದೆ, ಅದನ್ನ ನೋವು ಪಸರಿಸ್ತಾ ಇದೆ. ಅಷ್ಟೇ ಅಲ್ಲದೆ ನನ್ಗೆ ಬೆಳಗ್ಗೆ ಎದ್ದ ತಕ್ಷಣ ನನ್ಗೆ ಹಲ್ಲುಜ್ಜುವ ಟೈಮ್ನಲ್ಲೋ ಅಥವಾ ಊಟ ಮಾಡೋ ಮುಂಚೆನೋ ವಾಕರಿಕೆಯ ಒಂದು ವಿಚಾರಗಳು ಅಥವಾ ವಾಕರಿಕೆ ಬಂದಂಗೆ ಆಗ್ತಾ ಇದೆ. ಅಥವಾ ಅಷ್ಟೇ ಅಲ್ಲದೆ ಇವೆಲ್ಲರದ ಜೊತೆಗೆ ಕಡಿತಾ ಇರುವಂತದ್ದು, ಅಥವಾ ಹೊಟ್ಟೆಯ ಮತ್ತು ಎದೆಯ ಮಿಡಲ್ ಭಾಗದಲ್ಲಿ, ಮಧ್ಯಭಾಗದಲ್ಲಿ ಉರಿ ಆಗುವಂಥದ್ದು. ಅಷ್ಟೇ ಅಲ್ಲದೆ ಊಟ ಮಾಡಿದ ನಂತರ ಹೊಟ್ಟೆಯ ಕೆಳಭಾಗದಲ್ಲಿ ಹಿಂಡದ ಹಾಗೆ ನೋವಾಗುವಂಥದ್ದು. ಇವಿಷ್ಟು ರೋಗ ಲಕ್ಷಣಗಳು ನಮ್ಮ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ನಲ್ಲಿ ಕಾಣಸಿಗುತ್ತೆ. ಇವು ರೋಗ ಲಕ್ಷಣಗಳು 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿ ಸಮಯದಿಂದನೂ ನಿಮ್ಗೆ ಕಾಡ್ತಾ ಇರ್ಬೋದು, ಅಥವಾ ಒಂದು 10-15 ದಿವಸದಲ್ಲಿನೂ ಆಗ್ಬೋದು. ಇದರ ಜೊತೆಗೆ ಯೂಶುವಲ್ ಆಗಿ ಈ ರೋಗ ಲಕ್ಷಣಗಳು ಒಂದು ಇನ್ಫೆಕ್ಷನ್ ಇಂದನೂ ಶುರು ಆಗ್ಬೋದು. ಅಂದ್ರೆ ಲೂಸ್ ಮೋಷನ್ ಟೈಪ್ ನಲ್ಲಿ ಯಾವಾಗ ಆಗತ್ತೋ, ಯಾವಾಗ ಡಯರಿಯಾ ಅಥವಾ ಡಿಸೆಂಟ್ರಿ ಆಗತ್ತೋ ಅದರ ಮರುಕ್ಷಣದಲ್ಲಿ, ಡಿಸೆಂಟ್ರಿ ಶುರುವಾದ ನಂತರ ಡಿಸೆಂಟ್ರಿಯನ್ನ ಆಂಟಿಬಯೋಟಿಕ್ ಇಂಥವೆಲ್ಲ ಕೊಟ್ಟು ಕ್ಲಿಯರ್ ಮಾಡಿದ ನಂತರನು, ಅದನ್ನ ಗುಣಪಡಿಸಿದ ನಂತರನು ಇವು ಶುರುವಾಗ್ಬೋದು. ಅಷ್ಟೇ ಅಲ್ಲದೆ ತುಂಬಾ ವಯಸ್ಕರಲ್ಲಿ ಗಂಟು ನೋವು, ಸಂಧಿವಾತ ಇಂಥವೆಲ್ಲ ತೊಂದರೆಗಳು ಇದ್ದಾಗ ಕಾಮನ್ ಆಗಿ ಡಾಕ್ಟರ್ಗಳು ಕೊಡು ಮಾಡುವಂತಹ ಕೆಲವೊಂದು ಮೆಡಿಸಿನ್ಗಳು, ಅಂದ್ರೆ NSAID ಅಂತ ನಾವು ಕರಿತೀವಿ, ಅಥವಾ ನಾರ್ಮಲ್ ಆಗಿ ನಾವೇನ್ ಹೇಳ್ತೀವಿ ಪೇನ್ ಕಿಲ್ಲರ್ಸ್ ಅಂತ, ಇಂಥ ಪೇನ್ ಕಿಲ್ಲರ್ಸ್ ನಾವು ಕೊಟ್ಟಾಗ ಆವಾಗ್ಲೂ ಸಮೇತ ಈ ಗುಣಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಧೂಮಪಾನ ಮಾಡುವಂತ ಅಭ್ಯಾಸ ಇರುತ್ತೋ ಅಥವಾ ಮದ್ಯಪಾನ ಮಾಡುವಂತ ಅಭ್ಯಾಸ ಇರುತ್ತೋ, ಇವೆಲ್ಲ ಮಾಡಿದಾಗ ಅದರ ಮರುದಿನನು ಅಥವಾ ಅದಾದ ನಂತರ ಮತ್ತೆ 3 ದಿನ 4 ದಿನ ಹೊಟ್ಟೆಯಲ್ಲಿ ಇಂಥ ಗುಣಲಕ್ಷಣಗಳೆಲ್ಲ ಕಾಣ್ಲಿಕ್ಕೆ ಸಿಗ್ಬೋದು. ಈ ಗುಣಲಕ್ಷಣಗಳೆಲ್ಲ ಇದ್ದಾಗ ಅಷ್ಟೇ ಅಲ್ಲದೆ ಮುಂದೆ ಇದನ್ನ ನಾವು ತಕ್ಕ ಮಟ್ಟಕ್ಕೆ ಅಥವಾ ಅದೇ ಹೊತ್ತಲ್ಲಿ ಅದನ್ನ ಡಾಕ್ಟರ್ ಹತ್ರ ತೋರಿಸದೆ ಅದನ್ನ ಇಗ್ನೋರ್ ಮಾಡದಲ್ಲಿ, ಅದನ್ನ ಅವಗಣನೆ ಮಾಡದಲ್ಲಿ
ಮುಂದೆ ಇದೇ ಹುಣ್ಣು ದೊಡ್ಡದಾಗಿ ಗಾಯಗಳಾಗಿ ಅಲ್ಲಿಂದ ರಕ್ತಸ್ರಾವ ಆಗ್ಬೋದು. ರಕ್ತಸ್ರಾವ ಆದಾಗ ಆ ರಕ್ತ ಸೋರಿಕೆ ಆಗ್ತಾ 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 ಹೋಗಿ ನಿಮಗೆ ಅನೀಮಿಯಾ ಅಥವಾ ಹಿಮೋಗ್ಲೋಬಿನ್ ನ ಕೊರತೆ ಆಗ್ಬೋದು. ರಕ್ತ ಹಾಗೂ ಕಬ್ಬಿಣಾಂಶದ ಕೊರತೆ ಆಗ್ಬೋದು. ಇವಿಷ್ಟೇ ಅಲ್ಲದೆ ಸಣ್ಣ ಮಕ್ಕಳಲ್ಲಿ ಕೆಲವೊಮ್ಮೆ ಜಂತು ಹುಳ ಅಥವಾ ಲಾಡಿ ಹುಳದ ತೊಂದರೆಯಿಂದಲೂ ಇವುಗಳು ಆಗ್ಬೋದು. ಸೊ ಇವಿಷ್ಟು ಕಾರಣಗಳಿಂದ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಥವಾ ಸ್ಟ್ರೆಸ್ ಅಲ್ಸರ್ ಡಿಸೀಸ್, ನಮ್ಮ ಜಠರದ ಅಲ್ಸರ್ ಆಗ್ಬೋದು ಅಥವಾ ಸಣ್ಣ ಕರುಳಿನ ಮೊದಲನೇ ಭಾಗ ಡಿಯೋಡಿನಮ್ ಅಲ್ಸರ್ಗಳು ಆಗಿ ಪ್ರಕಟ ಆಗ್ಬೋದು. ಸೊ ಇವಿಷ್ಟು ರೋಗ ಲಕ್ಷಣಗಳ ಬಗ್ಗೆ ಮಾತಾಯ್ತು. ಅದಲ್ಲದೆ ಇದನ್ನ ನಾವು ಡಯಾಗ್ನೋಸ್ ಹೇಗ್ ಮಾಡ್ತೀವಿ? ಈ ಸಿಂಪ್ಟಮ್ಗಳನ್ನ ತಗೊಂಡು ನೀವು ಡಾಕ್ಟರ್ ಬಳಿ ಬಂದಾಗ ಅವರು ನಿಮ್ಮನ್ನ ಪರೀಕ್ಷೆ ಮಾಡಿಬಿಟ್ಟು ನಿಮ್ಮ ಹಿಮೋಗ್ಲೋಬಿನ್ ನ ಟೆಸ್ಟ್ ಮಾಡೋದು ಅಷ್ಟೇ ಅಲ್ಲದೆ ಹೊಟ್ಟೆಯ ಅಭ್ಯಾಸ ಮಾಡಿದಾಗ ಅಥವಾ ಪರೀಕ್ಷೆ ಮಾಡಿದಾಗ ನೋವು ಪಾಲ್ಪೇಷನ್ ಅನ್ನುವಂತ ಇದು ಪರೀಕ್ಷಾ ಕ್ರಮದಲ್ಲಿ ನೋವು ಬರ್ಬೋದು. ಅಥವಾ ಈ ಎಲ್ಲ ರೋಗ ಲಕ್ಷಣಗಳ ಜೊತೆಗೆ ನಿಮ್ಗೆ ಕೆಲವೊಂದು ಮೆಡಿಕೇಶನ್ ನ ಉಪಯೋಗ ಇದ್ದಾಗ, ಎಸ್ಪೆಷಲಿ NSAID ಅನ್ನುವಂತ ಮೆಡಿಕೇಶನ್ ಇರ್ಬೋದು, ಹಾರ್ಟ್ ತೊಂದರೆ ಇರೋರಲ್ಲಿ ಆಸ್ಪಿರಿನ್ ಅನ್ನುವಂತ ಮೆಡಿಕೇಶನ್ ನ ಉಪಯೋಗ ಇದ್ದಿರ್ಬೋದು, ಅಥವಾ ಯಾವುದೇ ರೀತಿಯ ಸಂಧಿವಾತ ತೊಂದರೆನೋ ಅಥವಾ ಬೇರೆ ಬೇರೆ ಕಾರಣದಿಂದ ಸ್ಟಿರಾಯ್ಡ್ ಮೆಡಿಕೇಶನ್ ಗಳ ಉಪಯೋಗ ಇದ್ದಲ್ಲಿ ಇಂಥವೆಲ್ಲ ಹಿಂಟ್ ಅಥವಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ಡಾಕ್ಟರ್ ನಿಮಗೆ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಇರಬಹುದು ಅಂತ ಅದನ್ನ ನಿಮ್ಗೆ ತಿಳಿಯಪಡಿಸಬಹುದು. ಇದನ್ನ ಡಯಾಗ್ನೋಸಿಸ್ ಅನ್ನುವಂಥದನ್ನ ಮಾಡೋದಕ್ಕೆ ಎಂಡೋಸ್ಕೋಪಿ ಅಥವಾ ಅಪ್ಪರ್ GI ಎಂಡೋಸ್ಕೋಪಿ ಅನ್ನುವಂತ ಒಂದು ಪರೀಕ್ಷಾ ವಿಧಾನವನ್ನ ನಾವು ಉಪಯೋಗಿಸ್ತೀವಿ. ಇದರಿಂದ ಈ ಎಂಡೋಸ್ಕೋಪಿ ವಿಧಾನದಲ್ಲಿ ಒಂದು ಟೆಲಿಸ್ಕೋಪ್ ರೀತಿಯ ಮಾದರಿಯ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಪರಿಕರವನ್ನ ನಿಮ್ಮ ಬಾಯಿಯ ಮುಖಾಂತರ, ಅನ್ನನಾಳದ ಮುಖಾಂತರ, ಹೊಟ್ಟೆಯ ಮೊದಲನೇ ಭಾಗ, ಎರಡನೇ ಭಾಗ ಹಾಗೂ ಕೊನೆಯ ಭಾಗದ ಮುಖಾಂತರ ಎಲ್ಲ ನೋಡ್ಬಿಟ್ಟು, ಆಮೇಲೆ ಸಣ್ಣ ಕರುಳಿನ ಮೊದಲನೇ ಭಾಗ, ಎರಡನೇ ಭಾಗ ಇವನ್ನ ನಾವು ಕ್ಯಾಮರಾ ಇರುವಂತಹ ಪರಿಕರ ಆಗಿರೋದ್ರಿಂದ ಅದರ ಸಹಾಯದಿಂದ ನಾವು ಖುದ್ದಾಗಿ ನೋಡ್ಬಿಟ್ಟು ಅಲ್ಲಿಂದ ಒಂದು ವೇಳೆ ಅಲ್ಲಿ ಹುಣ್ಣಿದ್ದಲ್ಲಿ ಅಲ್ಲಿಯ ಒಂದು ತುಣುಕನ್ನ ಅದನ್ನ ಬಯಾಪ್ಸಿ ಅಂತ ನಾವು ಮಾಡ್ತೀವಿ. ಆ ಬಯಾಪ್ಸಿಯನ್ನ ನಾವು ಮತ್ತೆ ಹಿಸ್ಟೋಪೆಥಾಲಜಿ ಅಂತ ಎಕ್ಸಾಮಿನೇಷನ್ ಅಥವಾ ಆ ಬಯಾಪ್ಸಿಯನ್ನ ಮಸೂರದ ಮುಖಾಂತರ ನೋಡ್ಬಿಟ್ಟು ಅದರ ಮೇಲೆ ಕೆಲವೊಂದು ಟೆಸ್ಟ್ಗಳನ್ನ ರ್ಯಾಪಿಡ್ ಯೂರಿಯಸ್ ಟೆಸ್ಟ್ ಅಂತ ಮಾಡ್ತಾರೆ, RUT ಅಂತ. ಇದರ ಮುಖಾಂತರವಾಗಿ H. ಪೈಲೋರಿ ಅನ್ನ ದೃಢಪಡಿಸಬಹುದು. ಅಥವಾ H. ಪೈಲೋರಿ ಇಲ್ಲ ಅಂದ್ರೆ ಬೇರೆ ಬೇರೆ ಕಾರಣವನ್ನ ನಾವು ಗೊತ್ತು ಮಾಡಬಹುದು, ನಿರ್ದಿಷ್ಟಪಡಿಸಬಹುದು. ಒಮ್ಮೆ ನಿರ್ದಿಷ್ಟಪಡಿಸಿದ ನಂತರ ನಾವು ಅದನ್ನ ಟ್ರೀಟ್ಮೆಂಟ್ ಅನ್ನ ಯಾವ ರೀತಿಯಲ್ಲಿ ಕೊಡ್ತೀವಿ? ಮುಖ್ಯವಾಗಿ ಜೀವನ ಶೈಲಿಯಲ್ಲಿ ಸುಧಾರಣೆ ಮಾಡ್ಕೊಳ್ಳುವಂಥದ್ದು ಟ್ರೀಟ್ಮೆಂಟ್ ನ ಒಂದು ಮುಖ್ಯ ಅಂಗವಾಗಿರುತ್ತೆ. ಜೀವನ ಶೈಲಿ ಅಂತ ಹೇಳಿದ್ರೆ ದುರಭ್ಯಾಸಗಳೇನಾದ್ರೂ ಇದ್ರೆ, ದುರಭ್ಯಾಸಗಳು ಯಾವ್ದೆಲ್ಲ? ಧೂಮ್ರಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಅಥವಾ ಯಾವುದೇ ರೀತಿಯ ಜಗಿಯುವಂತಹ ತಂಬಾಕುವಿನ ಚಟ ಇದ್ದಿರ್ಬೋದು. ಇವನ್ನೆಲ್ಲ ನಾವು ನಿಲ್ಲಿಸಲೇಬೇಕಾಗತ್ತೆ. ಅಷ್ಟೇ ಅಲ್ಲದೆ ಅತಿಯಾದ ಕಾಫಿ ಅಥವಾ ಅತಿಯಾದ ಟೀ ಸೇವನೆ, ಟ್ಯಾನಿನ್ ಇರುವಂತಹ, ನಿಕೋಟಿನ್ ಇರುವಂತಹ ವಸ್ತುಗಳ ಸೇವನೆ, ಅತಿಯಾದ ಕಾರ್ಬೋನೇಟೆಡ್ ವಾಟರ್ ಅಥವಾ ತಂಪು ಪಾನೀಯಗಳು, ಬೇರೆ ಬೇರೆ ರೀತಿಯ ತಂಪು ಪಾನೀಯಗಳ ಉಪಯೋಗ ಆಗಿರ್ಬೋದು, ಅಥವಾ ಅತಿಯಾದ ಸಕ್ಕರೆ ಇರುವಂತಹ ಫ್ರೂಟ್ ಜ್ಯೂಸ್ಗಳು, ಹಣ್ಣಿನ ರಸಗಳು, ಆಲ್ರೆಡಿ ಪ್ಯಾಕ್ಡ್ ಫ್ರೂಟ್ ಜ್ಯೂಸ್ಗಳು, SSBs, ಅಥವಾ ಶುಗರ್ ಅನ್ನ ಅತಿಯಾಗಿ ಉಪಯೋಗಿಸಿರುವಂತಹ ಮಿಲ್ಕ್ ಶೇಕ್ ಗಳಾಗಿರ್ಬೋದು ಅಥವಾ ಫ್ಲೇವರ್ಡ್ ಡ್ರಿಂಕ್ಸ್ ಗಳಾಗಿರ್ಬೋದು. ಇಂಥವನ್ನೆಲ್ಲ ನಾವು ಯಾವಾಗ ಉಪಯೋಗಿಸ್ತೀವೋ ಇಂಥವನ್ನೆಲ್ಲ ನಾವು ಬಿಟ್ರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಅಥವಾ ಸುಧಾರಣೆಯನ್ನ ಕಾಣಬಹುದು. ಅಷ್ಟೇ ಅಲ್ಲದೆ ನಿದ್ರೆಯು ತುಂಬಾ ಇಂಪಾರ್ಟೆಂಟ್ ಅಂಗ ನಮ್ಮ ಜೀವನಕ್ಕೆ. 7 ಗಂಟೆಯ ನಿದ್ದೆಯನ್ನ ಎಲ್ಲಾ ಡಾಕ್ಟರ್ಗಳು ಅನುಸರಿಸಬೇಕು ಅಂತ ಹೇಳ್ತಾರೆ. ಆದ್ರೆ ಅದನ್ನ ಹೆಚ್ಚಾಗಿ ನಾವು ಮರ್ತು ಬಿಡ್ತೀವಿ. ಒಳ್ಳೆಯ ನಿದ್ರೆ ತುಂಬಾ ಈ ರೋಗದ ನಿರ್ವಹಣೆಗೂ ತುಂಬಾ ಮುಖ್ಯ ಅಂಗ ಆಗಿರುತ್ತೆ. ಮೂರನೇ ವಿಚಾರ ಅಂದ್ರೆ ಊಟದ ಸಮಯ. ನಿರ್ದಿಷ್ಟ ಸಮಯದಲ್ಲಿ ಹಾಗೆ ನಿರ್ದಿಷ್ಟ ಸಮಯದ ಅಂತರದಲ್ಲಿ ನಾವು ಊಟವನ್ನ ಮಾಡಬೇಕಾಗತ್ತೆ. ಊಟವನ್ನ ಮಾಡುವಾಗ ನಾವು ಅದರ ಬ್ಯಾಲೆನ್ಸ್ಡ್ ಡಯಟ್ ಹಾಗೂ ಅದರ ಊಟದ ಪ್ರಮಾಣವನ್ನು ಬಗ್ಗೆನೂ ನಾವು ತುಂಬಾ ತಿಳ್ಕೊಳ್ಬೇಕಾಗತ್ತೆ. ಕೆಲವೊಂದು ಆಹಾರ ಪದಾರ್ಥವನ್ನ ನಾವು ಅದನ್ನ ವರ್ಜಿಸಬೇಕಾಗತ್ತೆ. ಹೆಚ್ಚಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಡೀಪ್ ಫ್ರೈಡ್ ಅಥವಾ ಎಣ್ಣೆಯಲ್ಲಿ ಕರಿದಂತ ಪದಾರ್ಥಗಳಾಗಿರ್ಬೋದು, ಅಥವಾ ಮಸಾಲೆ ಭರಿತ ಪದಾರ್ಥಗಳಾಗಿರ್ಬೋದು, ಅಥವಾ ಮೆಣಸು ಅಥವಾ ಮೆಣಸಿನ ಜಾತಿಗೆ ಅಥವಾ ಪ್ರಭೇದಕ್ಕೆ ಸೇರಿದ ಸಸ್ಯೋತ್ಪನ್ನಗಳನ್ನ ಉಪಯೋಗಿಸ್ತಾ ಇರ್ಬೋದು. ಇವನ್ನೆಲ್ಲ ನಾವು ತ್ಯಜಿಸ್ಬೇಕಾಗತ್ತೆ. ಇದನ್ನ ಕಮ್ಮಿ ಉಪಯೋಗ ಮಾಡ್ಬೇಕಾಗತ್ತೆ. ಇವಿಷ್ಟೇ ಅಲ್ಲದೆ ನಿಮ್ಮ ಡಾಕ್ಟ್ರು ನಿಮ್ಮನ್ನ ಅಭ್ಯಾಸ ಮಾಡಿ 1 ತಿಂಗಳಿಗೋ ಅಥವಾ 15 ದಿನಕ್ಕೋ ಅಥವಾ 2 ತಿಂಗಳಿಗೋ ನಿಮ್ಮ
ಕಂಪ್ಲೇಂಟ್ ಅಥವಾ ರೋಗ ಲಕ್ಷಣದ ಮೇಲೆ ನಿರ್ಧಾರ ಮಾಡಿಕೊಂಡು ನಿಮಗೆ ಟ್ರೀಟ್ಮೆಂಟ್ ಅನ್ನ ಬರೆದು ಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಬಂದು ಈ 3 ರೀತಿ ಮೆಡಿಕೇಶನ್ಸ್ ಅಥವಾ ಮದ್ದುಗಳನ್ನ ನಾವು ಉಪಯೋಗಿಸ್ತೀವಿ. ಒಂದು ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ಅಂತ ಭೂಮಿಕೆಯನ್ನ ನಿಭಾಯಿಸುತ್ತೆ. ಕಾಮನ್ ಆಗಿ ಉಪಯೋಗಿಸುವಂತ ಕೆಲವೊಂದು ಮೆಡಿಸಿನ್ಗಳು ಪ್ಯಾಂಟೋಪ್ರಜೋಲ್ ಆಗಿರ್ಬೋದು, ಎಸ್ಮೋಪ್ರಜೋಲ್ ಆಗಿರ್ಬೋದು, ರಾಬಿಪ್ರಜೋಲ್ ಆಗಿರ್ಬೋದು, ಬೇರೆ ಬೇರೆ ಡೋಸ್ ಅಥವಾ ನಿರ್ದಿಷ್ಟ ಗೊತ್ತು ಮಾಡದಂತಹ ಡೋಸ್ಗಳಾಗಿ ಅವನ್ನ ಟ್ಯಾಬ್ಲೆಟ್ ರೂಪದಲ್ಲಿ ನಿಮಗೆ ಕೊಡ್ತಾರೆ. ಇವನ್ನ ನೀವು 30 ನಿಮಿಷ ಊಟದ ಮೊದಲು ಅಥವಾ ತಿಂಡಿಯ ಮೊದಲು ತಗೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಕೆಲವೊಂದು ಲಿಕ್ವಿಡ್ಸ್ ಅಥವಾ ಸಿರಪ್ ಫಾರ್ಮ್ ನಲ್ಲಿ ಇರುವಂತಹ ಮೆಡಿಸಿನ್ ಗಳನ್ನು ನಾವು ಕೊಡ್ತೀವಿ. ಆಲ್ಜಿನೇಟ್ ಅಂತ ಹೇಳುವಂತ ಮೆಡಿಸಿನ್ ಗಳಾಗಿರ್ಬೋದು ಅಥವಾ ಕೆಲವೊಂದು ಖನಿಜಾಂಶ ಇರುವಂತಹ ಆಸಿಡ್ ನ್ಯೂಟ್ರಲೈಸರ್ ಲಿಕ್ವಿಡ್ಸ್ ಆಗಿರ್ಬೋದು, ಇಂಥವನ್ನ ನಾವು ಕೊಡ್ತೀವಿ. ಇದನ್ನ ಊಟದ ಮೊದಲಿಗೋ ಅಥವಾ ಊಟದ ನಂತರನೋ ನಿಮ್ಮ ಡಾಕ್ಟರ್ ನಿರ್ದಿಷ್ಟಪಡಿಸಿದಾಗೆ ಅದನ್ನ ತಗೊಳ್ಬೇಕಾಗತ್ತೆ. ಇಷ್ಟೇ ಅಲ್ಲದೆ ಕೆಲವೊಂದು ಮಾತ್ರೆಗಳಲ್ಲಿ ಡೋಸ್ ವ್ಯತ್ಯಾಸಗಳನ್ನ ಮಾಡಿಕೊಂಡ್ರು ಸಮೇತ ಗ್ಯಾಸ್ಟ್ರೈಟಿಸ್ ಅಥವಾ ಅತಿಯಾದ ಆಮ್ಲೀಯತೆಯನ್ನ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೇನೆ ಇವೆಲ್ಲಾ ಕಾರಣಗಳನ್ನ ಅಲ್ಲದೇನೆ ಮುಂದಿನ ಬಯಾಪ್ಸಿ ಮಾಡಿ ಅಥವಾ ಎಂಡೋಸ್ಕೋಪಿ, ನಾನು ಹೇಳಿದೆಲ್ಲ, ಎಂಡೋಸ್ಕೋಪಿ ಮಾಡಿ ಅದರ ಮುಖಾಂತರ ಏನಾದ್ರೂ ಬೇರೆ ಇದ್ದಲ್ಲಿ ಅದನ್ನ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಮುಖ್ಯ ಭೂಮಿಕೆಯಲ್ಲಿ ಫ್ಯಾಟಿ ಲಿವರ್ ತೊಂದರೆ ಆಗಿರ್ಬೋದು ಅಥವಾ ಶುಗರ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಆಗಿರ್ಬೋದು, ಶುಗರ್ ಜಾಸ್ತಿಯಾಗಿ ಡಯಾಬಿಟೀಸ್ ರೋಗದಿಂದ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಆಗಿರ್ಬೋದು, ಅಥವಾ ಬೇರೆಯ ಸೋಂಕಿನ ಕಾರಣದಿಂದಾಗಿ ಬಂದಿರುವಂತಹ ಆಂಟಿಬಯೋಟಿಕ್ ಯೂಸೇಜ್ ಇಂದ ಬಂದಿರುವಂತಹ ಗ್ಯಾಸ್ಟ್ರೈಟಿಸ್ ಆಗಿರಬಹುದು, ಅಥವಾ ಹಾರ್ಟ್ ಸಂಬಂಧಿತ ಕೊಟ್ಟಿರುವಂತಹ ಇಕೋಸ್ಪೆರಿನ್ ಅಥವಾ ಇವೆಲ್ಲ ಕಾರಣದಿಂದ ಬಂದಿರುವಂತಹ ಪೆಪ್ಟಿಕ್ ಅಲ್ಸರ್ ಡಿಸೀಸ್ಗೆ ಅದಕ್ಕೆ ಸಂಬಂಧಿತ ಡಾಕ್ಟರ್ನ ನೀವು ಕಾಣಿ ಹಾಗೂ ಅವರ ಸಲಹೆಗಳನ್ನ ಪಡಿಬೇಕಾಗತ್ತೆ. ಇವಿಷ್ಟು ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಥವಾ ಜಠರದ ಹುಣ್ಣು ಕಾಯಿಲೆಗೆ ಸಂಬಂಧಿತವಾಗಿ ಇರುವಂತಹ ವಿಚಾರಗಳು. ಇವನ್ನ ನೀವು ತಿಳ್ಕೊಳ್ಳೇಬೇಕಾದಂತಹ ವಿಚಾರಗಳು. ಧನ್ಯವಾದಗಳು.